ಶ್ರೀ ಜಗನ್ನಾಥ ದಾಸರಿಗೆ ಅವರು ದಾಸರ ಆಗಲಿಕ್ಕೆ ಮುಂಚೆ ಅವರಿಗೆ ಉದರ ಬಾಧೆ ಬಂದಿತ್ತು. ವಿಜಯದಾಸರಂತ ಜ್ಞಾನಿಗಳಿಗೆ ಸೋತವರ ದ್ರೋಹ ಮಾಡಿದ್ರು. ಆಮೇಲೆ ಹೊಟ್ಟೆ ನೋವು ಬಂತು. ಮಂತ್ರಾಲಯಕ್ಕೆ ಹೋದ್ರು, ಸೇವೆ ಮಾಡಿದ್ರು. ರಾಯರು ಹೇಳಿದ್ರು ನೀನು ವಿಜಯರಾಯರಲ್ಲೇ ಶರಣ ಹೋಗ್ಬೇಕು ಅಂತ ಹೇಳಿದ್ರು. ಮತ್ತೆ ಚೀಕಲ್ಪರ್ವಿಗೆ ಹೋಗಿ ವಿಜಯರಾಯರನ್ನ ಶರಣ ಹೋಗ್ತರು. ವಿಜಯರಾಯರು ಉತ್ತನೂರಿಗೆ ಗೋಪಾಲದಾಸರಲ್ಲಿ ಕಳಿಸಿದ್ರು. ಆ ಗೋಪಾಲದಾಸರು ವಾಯುದೇವರಿಗೆ ಶ್ರೀನಿವಾಸ ದೇವರಿಗೆ ನೈವೇದ್ಯ ಮಾಡಿದ ಜೋಳದ ರೊಟ್ಟಿಯನ್ನು ಮಾಡಿಕೊಟ್ಟು ನೈವೇದ್ಯ ಮಾಡಿಕೊಟ್ಟು ಅರ್ಧ ಹೊಟ್ಟೆ ಸುರಿ ಹೋಯ್ತು. ಶ್ರೀನಿವಾಸಾಚಾರ್ಯರೇ ನಡಿರಿ ತಿರುಪತಿಗೆ ಹೋಗೋಣ ಅಂತ ಹೇಳಿ ತಿರುಪತಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬೇಡಿ ಆಂಜನೇಯನ ದೇವಸ್ಥಾನದ ಮುಂದೆ ಹೋಗ್ತಾರೆ. ಬಹಳ ನಡೆದು ಹೋಗಿದ್ದಾರೆ. ಹೊಟ್ಟೆ ನೋವಿದ್ರೆ ಆ ಪಾಟಿಗೆ ಹೊಟ್ಟೆ ನೋವು. ಉತ್ತನೂರಿಂದ ಗದ್ವಾಲ, ರಾಯಚೂರು ಮಾರ್ಗವಾಗಿ, ಕಡಪ ಮಾರ್ಗವಾಗಿ ತಿರುಪತಿ ಮುಟ್ಕೊಂಡು ಬೆಟ್ಟ ಹತ್ಕೊಂಡು ನಡ್ಕೊಂಡು ಹೋಗಿದ್ದಾರೆ. ಇದು ನಮ್ಮಿಂದ ನೆನೆಸಲಿಕ್ಕೂ ಊಹೆಯೂ ಅಸಾಧ್ಯವಾಗಿರ್ತಕ್ಕಂಥದ್ದು, ಕೈ ಮುಗಿಬೇಕಾದ ಒಂದು ದೃಶ್ಯ. ಫಸ್ಟ್. ಎರಡನೇದು, ಅಲಿಪಿರಿಯಿಂದ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದಾರೆ. ಗೋಪಾಲದಾಸರು ಕೈ ಹಿಡ್ಕೊಂಡಿದ್ದಾರೆ. ಹೊಟ್ಟೆ ಒಂದು ಕೈ ಹಿಡ್ಕೊಂಡಿದ್ದಾರೆ, ಒಂದು ಕೈ ಗೋಪಾಲದಾಸರಿಗೆ ಕೊಟ್ಟಿದ್ದಾರೆ. 7 ಬೆಟ್ಟಗಳು ಹತ್ತಿ ಹೋಗ್ತಾರೆ. ಇನ್ನೇನು ಬೇಡಿ ಆಂಜನೇಯನ ದೇವಸ್ಥಾನದ ಮುಂದೆ ಹೋಗಿದ್ದಾರೆ. ಇವರಿಂದ ಹೆಜ್ಜೆ ಇಡ್ಲಿಕ್ಕಾಗಲ್ಲ. ಗೋಪಾಲದಾಸರು ನೋಡಿದ್ರು, ಇನ್ನು ಸಾಧ್ಯ ಇಲ್ಲ ಇವಂದು ಅಂತ ಹೇಳಿ ಮುಖ್ಯ ಪ್ರಾಣ ದೇವರು ಆ ಬೇಡಿ ಆಂಜನೇಯನ ಗುಡಿ ಮುಂದೆ ಮೆಟ್ಲ ಮೇಲೆ ಕೂಡಿಸಿದ್ರು. ಹೊಸ್ತಲ ಮೇಲೆ ಕೂಡಿಸಿಬಿಟ್ಟು, ಶ್ರೀನಿವಾಸಾಚಾರ್ಯ ನೀನು ಇಲ್ಲೇ ಇರು, ನಾನು ಒಳಗೆ ದೇವಸ್ಥಾನದ ಗುಂಪು ರಶ್ ಹೆಂಗಿದೆ, ಸ್ವಾಮಿ ಯಾವ ಅವಸ್ಥೆ ಒಳಗಿದ್ದಾನಂತ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಕೂಡಿಸ್ಬಿಟ್ಟು ಹೊಟ್ಟೋದು. ಅಷ್ಟರೊಳಗೆ ನಮ್ಮ ಗೋಪಾಲದಾಸರು ಶ್ರೀನಿವಾಸನ ಕಿತ್ತಾಳಿ ಬಾಗಿಲು, ಬೆಳ್ಳಿ ಬಾಗಿಲು, ಬಲಿಪೀಠ, ಗರುಡ ಕಂಬ ಎಲ್ಲ ದಾಟ್ಕೊಂಡು ಬಂಗಾರದ ಬಾಗಿಲಿಂದ 3 ಮೆಟ್ಲು ದಾಟಿ ಅಪ್ಪನ ಗರ್ಭಾಲಯದಲ್ಲಿ ಹೋಗಿ ನಿಂತಿದ್ದಾರೆ. 16 ತುಪ್ಪದ ದೀಪಗಳು, ವಜ್ರ ಮಕುಟದ ಕಿರೀಟ, ಶಂಖ, ಚಕ್ರ, ಕಟಿಹಸ್ತ, ಅಭಯಹಸ್ತ, ಪಾದಗಳು, ಗೆಜ್ಜೆಗಳು, ಸಾಲಿಗ್ರಾಮದ ಹಾರಗಳು, ಸಹಸ್ರನಾಮದ ರತ್ನದ ಬಂಗಾರದ ಹಾರಗಳು, ಹೂವಿನ ಹಾರಗಳಿಂದ ಜಗಜ್ಯೋತಿಯಾಗಿ ಪಚ್ಚಕಲ್ಪೂರ, ಜವ್ವಾದು, ಏಲಕ್ಕಿ, ಅನೇಕವಾಗಿರತಕ್ಕಂಥ ಕುಂಕುಮ, ಕೇಸರಿ ಮೊದಲಾದ ವಾಸನೆಗಳಿಂದ ನಮ್ಮಪ್ಪ ಪರಿಮಳದಿಂದ ಜ್ವಲಿಸ್ತಾ ಇದ್ದಾನೆ. ಗೋಪಾಲದಾಸರಿಗೆ ಮೈ ರೋಮಾಂಚ ಆಗೋಯ್ತು. ಆದರೂ ಕೂಡ ಗೋಪಾಲದಾಸರು ತಮಗಾಗಿ ನನಗೆ ಆಯುಷ್ಯ ಕೊಡು, ನನಗೆ ಮೋಕ್ಷ ಕೊಡು, ನನ್ನ ಕರ್ಕೋ, ನೀನು ಸಾಕು, ನಿನ್ನ ದರ್ಶನ, ನಾನು ನಿನಗಾಗಿ ಬಂದಿದ್ದೀನಿ, ನನ್ನ ಉದ್ಧಾರ ಮಾಡು ಅಂತ ನಮ್ಮಂತೆ ಪ್ರಾಕೃತ ಮನುಷ್ಯರಂತೆ ಕೇಳದೆ ಗೋಪಾಲದಾಸರು ಈ ಕೃತಿಯನ್ನ ದೇವರ ಮುಂದೆ ಹಾಡಿದ್ದಾರೆ. ರಚನೆ ಎಲ್ಲ ಇದು ಹಾಡಿದ್ದು, ಹೊರ ಹೊಮ್ಮಿದ್ದು, ಬಾಯಿಂದ ಬಂದಿತ್ತು. ಅಷ್ಟರೊಳಗೆ ನಮ್ಮಪ್ಪ ಒಂದು ರೂಪದಿಂದ ಗೋಪಾಲದಾಸರಿಗೆ ಅದ್ಭುತವಾದ ದರ್ಶನ ಭಾಗ್ಯವನ್ನು ಕೊಡ್ತಾ ಇದ್ದಾನೆ. ಇನ್ನೊಂದು ರೂಪದಿಂದ ಅದೇ ಗೋಪಾಲದಾಸರ ರೂಪದಲ್ಲಿ ಬೇಡಿ ಆಂಜನೇಯನ ಗುಡಿಯವರೆಗೆ ಬಂದು ಪೊಂಗಲು ನೀರು ಕುಡಿಸಿ ಮೈ ಸವರಿಸಿ ಬರತಕ್ಕಂಥ ದೃಶ್ಯದಲ್ಲಿ ಇದನ್ನು ನಾವು ಭಕ್ತ ವಿಜಯದಲ್ಲಿ ಅನೇಕ ಹಿರಿಯರು, ಹರಿದಾಸರುಗಳು ಇದನ್ನು ಕೊಂಡಾಡಿದ್ದಾರೆ. ಈ ಹಾಡನ್ನ ಯಾರಾದರೂ ಒಂದು ಬೆಳ್ಳಿ ಲೋಟದಲ್ಲಿ ನೀರಾಗ್ಲಿ ಹಾಲಾಗ್ಲಿ ಇಟ್ಟು ದೇವರ ಮುಂದೆ ತುಳಸಿ ಹಾಕಿ ಕೈ ಮುಚ್ಚಿ ಹಾಡಿನ ಅಭಿಮಂತ್ರಿಸಿ ತಗೊಂಡ್ರೆ ಕುಷ್ಠಾದಿ ರೋಗಗಳು ಮತ್ತು ಸರ್ವ ಐಶ್ವರ್ಯಪ್ರದಗಳು ಬಂಜೆಗೂ ಮಕ್ಕಳಾಗುತ್ತೆ. ಇಂಥ ದೊಡ್ಡ ಆರೋಗ್ಯಪ್ರದವಾಗಿರ್ತಕ್ಕಂಥದ್ದು. ಇದನ್ನ ಕೇಳಬೇಕು ಅಂತ ಹೇಳಿ ಈ ಸನ್ನಿವೇಶದಲ್ಲಿ ಈ ಹಾಡನ್ನ ಗೋಪಾಲದಾಸರು ಶ್ರೀನಿವಾಸನ ಗರ್ಭಾಲಯದಲ್ಲಿ ಇವ ಕೇವಲ ಅಂತ ಹೇಳ್ತಾರೆ. ಇವ ಅಂದ್ರೆ ಯಾರು? ಶ್ರೀನಿವಾಸಾಚಾರ್ಯರು. ಕೇವಲ ಅಂದ್ರೆ ಏನು? ಅವ್ರು ಮಾಡಿದ ಸ್ವತ್ತಮರ ವಿಜಯರಾಯರ ಒಂದು ದ್ರೋಹ ಮಾಡಿದ್ರು, ನಮಸ್ಕಾರ ಮಾಡಲಿಲ್ಲ, ಅಕ್ಕಿ ಹಾಕ್ಲಿಲ್ಲ, ಅವ್ರ ಊಟಕ್ಕೆ ಕರೆದ್ರು ಹೋಗ್ಲಿಲ್ಲ, ಬಹಳ ಕೇವಲವಾಗಿ ಒಂದು ಕೆಲಸ ಮಾಡಿಬಿಟ್ಟ ಇವನು, ಅವ್ರು ಉದ್ಧಾರ ಮಾಡೋ ನಮ್ಮಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡಿದ. ಅದ್ಭುತ ಬನ್ನ ಬಡಿಸುವ ರೋಗ ಸಾಧನೆಗೆ ಇನ್ನು ಹರಿಕತಾಂಸಾರ ಮಾಡ್ಬೇಕಾಗಿದೆ, ಉದ್ಧಾರ ಆಗ್ಬೇಕಾಗಿದೆ, ಲೋಕೋದ್ಧಾರವಾಗಬೇಕಾಗಿದೆ. ಆದ್ರೂ ಕೂಡ ಬನ್ನ ಅದಕ್ಕೆ ಭಂಗವಾಗಿ ಒಂದು ರೋಗ ಬಂದ್ಬಿಟ್ಟಿದೆ, ಅಪಮೃತ್ಯು ಬಂದಿದೆ, ಇದನ್ನು ಉದ್ಧಾರ ಮಾಡು ಅಂತ ಹೇಳಿ ನಮ್ಮಂತ ಪಾಮರ ಮನುಷ್ಯರಿಗೆ ಒಂದು ದೃಶ್ಯವಾಗಿ ಆದರ್ಶಪ್ರಾಯವಾಗಿ ಮಾಡಿದ ಅತ್ಯಮೂಲ್ಯವಾಗಿರ್ತಕ್ಕಂಥ ಅದ್ಭುತವಾದ ಕೃತಿಯನ್ನ ಈಗ ನಾವು ಚಿಂತನೆಗೆ ಮಾಡಿ ಶ್ರೀನಿವಾಸನ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಹರೇ ಶ್ರೀನಿವಾಸ ಆಗು.
ಧನ್ವಂತ್ರಿ ದಯ ಮಾಡೋ ಸಣ್ಣವನು ಇವ ಕೇವಲ ಬಣ್ಣ ಪಡಿಸುವ ರೋಗವನ್ವಿಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದೋ ವಿಭುವೆ ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡು ಸಣ್ಣವನು ಇವ ಕೇವಲ ಆದಿವ್ಯ ಆರೋಗ್ಯ ಆಯುಷ್ಯ ಐಶ್ವರ್ಯ ಎಂಬಾಯಿ ಮೂರು ವಿಧ ವಸ್ತುಗಳು ನಾರಾಯಣನ ಭಜಕರಾಧವರ ಸಾಧನಕ್ಕೆ ಪೂರ್ಣವಾಗಿಪ್ಪವು ಘೋರ ವ್ಯಭಿಚಾರ ಪರನಿಲ್ದೆ ಪರವಿತ್ತಾಪಹಾರ ಮಾಡಿದ ದೋಷಧಿ ದಾರಿದ್ರ್ಯರಾಗುವರು ಈ ಮೂರು ವಿಧದಿಂದಲಿ ಕಾರಣನು ನೀನೇ ದುಷ್ಕರ್ಮ ಪರಿಹರಿಸೋ ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ ಸಣ್ಣವನು ಇವ ಕೇವಲ ವಸುಮತಿಯ ಮೇಲಿನ್ನು ಅಸುರ ಜನರೇ ಬಹಳ ವಶವಲ್ಲ ಕಲಿಯ ಬಾಧೆ ಬಿಸಲಿಂದ ಪೀಡಿತವಾದ ಶಶಿಗಳಂತೆ ಶಿಶುಗಳು ನಾವಿಪ್ಪೆವೋ ಅಸುರಾರಿ ನಿನ್ನ ಕರುಣಾಮೃತದ ಮಳೆಗರೆದು ಕುಶಲದಲ್ಲಿ ಪಾಲಿಸುವುದು ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವೋ ಅಸುನಾಥ ಹರಿಯೇ ಪೊರೆಯೋ ಶ್ರೀಶ ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ ಸಣ್ಣವನು ಇವ ಕೇವಲ ಆದಿವ್ಯಾಧಿಗಳು ಉನ್ಮಾದ ವಿಭ್ರಮನಾನ ಬಾಧೆಗೌಷಧವು ನೀನೇ ಈ ದ್ಯಾವ ಕರದಲ್ಲಿ ಕಲಶ ಸುದೆಯನು ಎರೆದು ಸಾಧುಗಳ ಸಂತೈಸುವಿ ಸಾಧಿಸುವರಿಗೆ ಸಕಲ ಬೋಧ ಕೊಡು ಸರ್ವದಾ ಶುಭೋದಯಂಗಳನೆ ನೀಗಿ ಆದರದಲ್ಲಿ ಇಮಗೆ ತವ ಪಾದ ಧ್ಯಾನವನಿತ್ತು ಸಾಧುಗಳೊಳಗಿಟ್ಟು ಮೋದ ಕೊಡು ಸರ್ವದಾ ಎನ್ನ ಭಿನ್ನಪ ಕೇಳೋ ಅನ್ಯರನು ಭಜಿಸದಲೆ ನಿನ್ನನೇ ಸ್ತುತಿಸುತ್ತ ನಿನ್ನ ಚಿಹ್ನಗಳನೆ ಧರಿಸಿ ನಿನ್ನ ವಾರವನೆನಿಸಿ ನಿನ್ನ ನಾಮೋಚ್ಚರಿಸಿ ನಿನ್ನಿಂದಲೂ ಉಪಜೀವಿಸಿ ಅನ್ನ ಆರೋಗ್ಯಕ್ಕೆ ಅಲ್ಪಾಯಿ ಪರರಿಗೆ ಇನ್ನು
ಸಂಕಲ್ಪ ಭಗುತರನು ಪೋಷಿಪನೆಂಬ ಘನ ಬಿರುದನ್ನು ಉಳಿಸೋ ಸ್ವಾಮಿ. ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು. ನಿನ್ನ ವಾರಲಿಗೆ ಇನ್ನೂರತಿಯನು ಗಂಡು ನಿನ್ನವಾನೆಂದು ಅರಿತು ನಿನ್ನನೇ ಪ್ರಾರ್ಥಿಸುವೆ ಅನ್ಯರಿಗೆ ಆಲ್ಬರಿಯೇ ಎನ್ನ ಪಾಲಿಸುವ ದೊರೆ. ಎನ್ನ ಮಾತಲ್ಲ ಇದು ಎನ್ನ ಹಿರಿಯರ ಮಾತು ಮನ್ನಿಸಬೇಕು ಕರುಣಿ. ಅನಂತ ಗುಣಪೂರ್ಣ ಗೋಪಾಲ ವಿಠಲ ಎನ್ನಿಧನು ಪಾಲಿಸಯ್ಯ. ಜೀಯ ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು. ಸಣ್ಣವನು ಇವ ಕೇವಲ ಬಣ್ಣ ಪಡಿಸುವ ರೋಗವನ್ ವಿಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದು ವಿಭುವೇ. ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡು. ಸಣ್ಣವನು ಇವ ಕೇವಲ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.